ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಹೋರಾಟ ಪ್ರಾರಂಭ ಆಗಿ 5 ದಿವಸಗಳು ಕಳೆದಿದ್ದಾವೆ. ಅದರ ಜೊತೆಗೆ ಇದಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಫ್ಯಾಕ್ಟ್ರಿ ಮಾಲಕರನ್ನ ಹಾಗೂ ರೈತ ಹೋರಾಟಗಾರನ ಜನಪ್ರತಿನಿಧಿಗಳನ್ನ ಕರೆದು ಒಂದು ಸಂಧಾನದ ಮೂಲಕ ಅವರಿಗೆ 3,250 ಕಾರ್ಖಾನೆ ಮಾಲೀಕರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಅವ್ರ ಜೊತೆ ಚರ್ಚೆ ಮಾಡಿದರು. ಅದ್ರ ಜೊತೆಗೆ ಏನಾಯಿತು, ಒಂದು ರಿಕವರಿ ಪ್ರಶ್ನೆ ಬಂತು. ರಿಕವರಿ ಯಾವ್ಯಾವುದರಲ್ಲಿ ಹೆಚ್ಚು ಕಡಿಮೆ ಇದೆ, ಕಾರ್ಖಾನೆಯಿಂದ ಕಾರ್ಖಾನೆಗೆ ಬದಲಾವಣೆಗಳಾದ್ದರಿಂದ ರೈತರಲ್ಲಿ ರಿಕವರಿ ತೆಗೆದು ಹಾಕಬೇಕು, ಕಾರ್ಖಾನೆಯವರು ನಮ್ಗೆ ಕಾಮನ್ನಾಗಿ ಕೊಡಬೇಕು, ಹಾಗೆ ಅಂತಕ್ಕಂಥ ಬೇಡಿಕೆ ನಮ್ಮ ಮುಧೋಳ ಹೋರಾಟಗಾರರಲ್ಲಿ ಇತ್ತು. ಅದು ಹಾಗೆ ಒಂದು ಚರ್ಚೆಗಳ ಜೊತೆಗೆ ರಿಕವರಿಗೆ ಮೊನ್ನೆ ತಾನೇ ಒಪ್ಕೊಂಡ್ರು. ರಿಕವರಿ ಕಾಮನ್ನಾಗಿ ತೆಗೆದುಕೊಟ್ಟು 3,300 ಅಂದರೆ 50 ರೂಪಾಯಿ ಸರ್ಕಾರ, 250 ರೂಪಾಯಿನ ಕಾರ್ಖಾನೆ ಮಾಲೀಕರು ಕೊಡಬೇಕು, ಹಾಗೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ನಾವು ನಿನ್ನೆನೂ ಮಾತುಕತೆ ಮಾಡಿದ್ವಿ. ಇದು ಸರಣಿ ಮಾತುಕತೆಗಳು ನಡೀತಾನೆ ಇದ್ದು ನಮ್ಮ ಜಿಲ್ಲಾ ಆಡಳಿತ ಹಾಗೂ ಕಾರ್ಖಾನೆ ಮಾಲೀಕರು ಹಾಗೂ ಹೋರಾಟಗಾರರು. ನಿನ್ನೆ ತಾನೇ ಅವರು ಈ ರಿಕವರಿ ತೆಗೆದು 3,250 ಪ್ರತಿ ಟನ್ನಿಗೆ ಕೊಡ್ತಾ ಇದ್ದೀವಿ, 50 ರೂಪಾಯಿ ಸರ್ಕಾರ ಕೊಡೋದ್ರಿಂದ 3,300 ರೂಪಾಯಿ ಕೊಡಲಿಕ್ಕೆ ಒಂದು ತೀರ್ಮಾನ ಆಯಿತು. ಅದನ್ನು ನಾವು ರೈತರಿಗೆ ತಿಳಿಸಿದ್ದೀವಿ, ರೈತ ಹೋರಾಟಗಾರರಿಗೆ ತಿಳಿಸಿದ್ದೀವಿ. ತದನಂತರದಲ್ಲಿ ಅವರು ಇಲ್ಲ 3,250 ಪ್ರಥಮ ಕಂತಿನಲ್ಲಿ ಕೊಡಬೇಕು, ಇಲ್ಲ ಅಂದರೆ ಹಿಂದಿನ ಬಾಕಿ ಸ್ವಲ್ಪ ಇದೆ ಅದನ್ನು ಕ್ಲಿಯರ್ ಮಾಡಿ ಕಾರ್ಖಾನೆ ಚಾಲೂ ಮಾಡಬೇಕು ಅಂತಕ್ಕಂಥ ಮಾತನ್ನು ನಮಗೆ ಹಾಗೂ ನಮ್ಮ ಜಿಲ್ಲಾ ಆಡಳಿತಕ್ಕೆ ಕೊಟ್ಟರು. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸಿದ್ವಿ. 3,300 ರೂಪಾಯಿ ಏನು ಕೊಡಬೇಕಾಗಿದೆ ಟೋಟಲ್ಲು, 3,200 ರೂಪಾಯಿ ಪ್ರಥಮ ಕಂತಿನಲ್ಲಿ ಕೊಡೋದು, 100 ರೂಪಾಯಿ ಆ ನಂತರ ಕೊಡೋದು. ಇನ್ನೇನಿದೆ, ಇನ್ನು ಹಳೆ ಬಾಕಿಯನ್ನು ಕೊಟ್ಟರೆ ನಾವು ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಬಿಡ್ತೀವಿ, ಹಾಗೆ ಅಂತಕ್ಕಂಥ ಮಾತನ್ನು ನಾವು ಫೋನ್ ಮುಖಾಂತರ ರೈತ ಹೋರಾಟಗಾರರ ಜೊತೆ, ಕಬ್ಬು ಹೋರಾಟಗಾರರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ. ಇವತ್ತು ಅದು ನಾವು 7 ಗಂಟೆಗೆ ಬರ್ತೀವಿ. ಇದು ಏನು ಹಿಂದಿನ ಬಾಕಿ ಕೊಟ್ಟರೆ ನಾವು ಇದನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ರೈತ ಹೋರಾಟಗಾರರು ನನಗೆ ಫೋನ್ ಮುಖಾಂತರ ಮಾತನಾಡಿದರು. ನಾವು 7 ಗಂಟೆ ಅಂದರೆ 6 ಗಂಟೆಗೆ ನಾವು ತಹಸೀಲ್ದಾರ್ ಆಫೀಸಲ್ಲಿ ನಮ್ಮ ಜಿಲ್ಲಾ DC ಅವರು ಎಲ್ಲ ಜಿಲ್ಲಾ ಒಂದು ಆಡಳಿತ ಮಂಡಳಿ ನಾವು ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ, ಹಾಗೂ ಕಾರ್ಖಾನೆ ಮಾಲೀಕರು ಬಂದಿದ್ದರು. ಈ 7 ಗಂಟೆಯ ನಡುವೆ ಅಲ್ಲಿ ಬೆಂಕಿ ಹಚ್ಚತಕ್ಕಂಥ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಇದು ಪೂರ್ಣ ಮುಗಿದೋದದ್ದು. ರೈತರು ಒಪ್ಕೊಂಡಿದ್ರು, ಮಾಲೀಕರು ಒಪ್ಕೊಂಡಿದ್ರು. ಆದರೆ ಸಮೀರ್ವಾಡಿಯಲ್ಲಿ ನಡೀತಕ್ಕಂಥ ಘಟನೆಗೆ ಬಹಳ ನಮಗೆ ನೋವಾಗಿದೆ, ದುಃಖಕರ ಆಗಿದೆ. ನಾನು ವಿನಂತಿ ಮಾಡ್ಕೊತಿದ್ದೀನಿ, ಅದು ಬಗೆಹರಿತಕ್ಕಂಥ ವಿಷಯವನ್ನು ಇವತ್ತೇನು ಘಟನಾವಳಿಗಳು ನಡೆದಿದ್ದಾವೆ. ಯಾರು ಇವತ್ತು ನಮ್ಮ ಅಡಿಷನಲ್ SP ಇವತ್ತು ಗಾಯ ಆಗಿದೆ. ಅದ್ರ ಜೊತೆಗೆ ಕೆಲವರು ಕಬ್ಬಿಗೆ ಬೆಂಕಿ ಹಚ್ಚತಕ್ಕಂಥದ್ದು. ಬಹುಶಃ ರೈತ ಇಂಥದನ್ನು ಯಾರೂ ಮಾಡೋದಿಲ್ಲ, ತಾನೇ ಬೆಳೆದ ಬೆಳೆಗೆ ಆ ಬೆಂಕಿ ಹಚ್ಚತಕ್ಕಂಥ ಕೆಲಸ ನಿಜವಾಗಿ ರೈತರು ಯಾರು ಇಂಥದನ್ನು ಮಾಡೋದಿಲ್ಲ. ಆದರೆ ಆ ಘಟನೆ ನಡೆದಿದೆ. ಅದು ಕಾನೂನಾತ್ಮಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ನೋಡಿಕೊಳ್ಳಿ. ಆದರೆ ನಾನು ಇವತ್ತೇನು ರೈತ ಒಂದು ಕಡೆ ನನ್ನ ಕಬ್ಬು ಹೋಗಲಿ ಅಂತಕ್ಕಂಥ ಕೆಲವು ರೈತರು, ನಾವು ನ್ಯಾಯಯುತ ಬೇಡಿಕೆ ಬೇಕು ಅಂತಕ್ಕಂಥದ್ದು ಈ ಕಡೆ ಒಂದು. ಇದ್ರ ನಡುವೆ ನಡೀತಕ್ಕಂಥ ಈ ಘರ್ಷಣೆ ಇದು ಕೊನೆಗಾಣಬೇಕು, ಇದು ಯಾರಿಗೂ ಒಳ್ಳೆಯದಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸೋದ್ರ ಮೂಲಕ ವಿನಂತಿ ಮಾಡ್ಕೊತೀನಿ. ಸೌಹಾರ್ದಯುತವಾಗಿ ತಾವು ರೈತರು ನಡ್ಕೋಬೇಕು, ರೈತ ಹೋರಾಟಗಾರ ನಡ್ಕೋಬೇಕು, ಫ್ಯಾಕ್ಟ್ರಿ ಮಾಲಕರು ನಡ್ಕೋಬೇಕು. ಯಾರೇ ಇಂಥ ದುರ್ಘಟನೆಗೆ ಕಾರಣೀಭೂತರಾಗಿದ್ದಾರೆ ಅದು ನ್ಯಾಯಯುತವಾಗಿ ಅದು ಏನು ತಪ್ಪು ಯಾರು ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ತಿದೆ. ಆದರೆ ಇನ್ನು ಮುಂದಾದರೂ ಯಾರು ಒಂದು ವಿಚಾರದಲ್ಲಿ
ಏನೋ ಒಂದು ಪ್ರವೋಕ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಆಗಲಾರದೆ ಸೌಹಾರ್ದಯುತವಾಗಿ ಬಗೆಹರಿಸ್ಕೋಬೇಕಂತೇಳಿ ಪ್ರತಿಯೊಬ್ಬ ರೈತರಲ್ಲಿ ನಾನು ವಿನಂತಿ ಮಾಡ್ತೀನಿ.